ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜಧಾನಿ ಬೆಂಗಳೂರಿನಲ್ಲಿ ಸಿಸಿಬಿ ಪೊಲೀಸರು ಭಾರೀ ಕಾರ್ಯಾಚರಣೆ ನಡೆಸಿ ಬಟ್ಟೆಗಳ ಒಳಗೆ ಬಚ್ಚಿಟ್ಟು ಸಾಗಿಸಿದ್ದ ಕೋಟ್ಯಾಂತರ ರೂಪಾಯಿ ಡ್ರಗ್ಸ್ ಅನ್ನ ಜಪ್ತಿ ಮಾಡಿದ್ದಾರೆ. ದೆಹಲಿಯಿಂದ ರೈಲುಗಳ ಮೂಲಕ ಮಕ್ಕಳ ಬಟ್ಟೆ ಹಾಗೂ ಚೂಡಿದಾರ್ಗಳಲ್ಲಿ ಡ್ರಗ್ಸ್ ತರುತ್ತಿದ್ದ ಜಾಲವನ್ನ ಪೊಲೀಸರು ಧ್ವಂಸಗೊಳಿಸಿದ್ದಾರೆ. ಇದರ ನಡುವೆ ಮನೆಯಲ್ಲೇ ಕೋಟಾ ನೋಟು ಪ್ರಿಂಟ್ ಮಾಡುತ್ತಿದ್ದ ಅಡ್ಡೆಯ ಮೇಲೆಯೂ ಪೊಲೀಸರು ದಾಳಿ ನಡೆಸಿದ್ದು ಇಬ್ಬರು ಖದೀಮರನ್ನ ಅರೆಸ್ಟ್ ಮಾಡಿದ್ದಾರೆ. ಚೂಡಿದಾರಗಳಲ್ಲಿ ಮಾದಕ ವಸ್ತುಗಳ ಸಾಗಾಟ, 26 ಕೋಟಿ ಮೌಲ್ಯದ ವಿವಿಧ ಬಗೆಯ ಡ್ರಗ್ ಜಪ್ತಿ. ಬೆಂಗಳೂರಿನಲ್ಲಿ ಪೊಲೀಸರು ಡ್ರಗ್ಸ್ ನಿಯಂತ್ರಣಕ್ಕೆ ಎಷ್ಟೇ ಕಠಿಣ ಕ್ರಮ ಕೈಗೊಂಡರೂ ಪೆಡ್ಲರ್ಗಳು ಮಾತ್ರ ಹೊಸ ಪ್ಲಾನ್ ಮೂಲಕ ಡ್ರಗ್ಸ್ ಸಪ್ಲೈ ಮಾಡುತ್ತಲೇ ಇದ್ದಾರೆ. ಆದರೆ ಈ ಖದೀಮರಿಗಿಂತ ಒಂದು ಹೆಜ್ಜೆ ಮುಂದೆ ಇಟ್ಟಿರುವ ಬೆಂಗಳೂರು ಸಿಸಿಬಿ ಪೊಲೀಸರು ಈಗ ಮತ್ತೊಂದು ಭರ್ಜರಿಯಾಗಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ದೆಹಲಿಯಿಂದ ಬೆಂಗಳೂರಿಗೆ ಬರುವ ರೈಲುಗಳ ಮೂಲಕ ಮಹಿಳೆಯರ ಚೂಡಿದಾರಗಳು ಹಾಗೂ ಸಣ್ಣ ಮಕ್ಕಳ ಬಟ್ಟೆಗಳ ಒಳಗೆ ಅತ್ಯಂತ ಚಾಣಾಕ್ಷತನದಿಂದ ಡ್ರಗ್ಸ್ ಅನ್ನ ಅಡಗಿಸಿಟ್ಟು ಸಾಗಿಸಲಾಗ್ತಾ ಇತ್ತು. ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಸಿಸಿಬಿ ಇನ್ಸ್ಪೆಕ್ಟರ್ ಹಾಗೂ ತಂಡ ಬಿಗಿ ಜಾಲವನ್ನ ಬೀಸಿದೆ. ರೈಲಿನಲ್ಲಿ ಬಂದಿಳಿದ ಪೆಡ್ಲರ್ಗಳನ್ನ ವಶಕ್ಕೆ ಪಡೆದು ತಪಾಸಣೆ ನಡೆಸಿದಾಗ ಇಡೀ ಡ್ರಗ್ಸ್ ಜಾಲ ಪತ್ತೆಯಾಗಿದೆ. ಕಾರ್ಯಾಚರಣೆ ವೇಳೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ MDMA, ಕ್ರಿಸ್ಟಲ್ಸ್ ಮತ್ತು ಕೊಕೇನ್ ಸೇರಿದಂತೆ ಒಟ್ಟು 26 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಸಿಸಿಬಿ ವಿಂಗ್ ಇಂದ ಒಟ್ಟು ಮಾರ್ಕೆಟ್ ವ್ಯಾಲ್ಯೂ ಅಂದಾಜು 28 ಕೋಟಿದು ಡ್ರಗ್ಸ್ ಮತ್ತೆ ಸೀಸ್ ಆಗಿದೆ. ಇದರಲ್ಲಿ ಬೇರೆ ಬೇರೆ ಟೈಪ್ ಡ್ರಗ್ಸ್ ಇದೆ. 7 ಜನ ಆರೋಪಿಯವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಡೆಲ್ಲಿಯಿಂದ 4, ರಾಜಸ್ಥಾನದಿಂದ 2, ಕೇರಳದಿಂದ 1. ಭಾಳ ಒಳ್ಳೆಯ ಕೆಲಸ ಆಗಿದೆ. ಟೋಟಲ್ 28 crores ಒಂದು ರಿಕವರಿ ಸಿಸಿಬಿ ಕಡೆಯಿಂದ ಇದೆ. ಮನೆಯಲ್ಲೇ ಕೋಟಾ ನೋಟು ಪ್ರಿಂಟ್ ಮಾಡ್ತಾ ಇದ್ದ ಖದೀಮರು, ಅಕ್ರಮ ಗನ್ ತಯಾರಿಕಾ ಅಡ್ಡೆ ಧ್ವಂಸ, ಕಿಂಗ್ ಪಿನ್ ಅರೆಸ್ಟ್. ಕೇರಳದಿಂದ ಶ್ರೀಗಂಧ ತಂದು ಬೆಂಗಳೂರಲ್ಲಿ ಅಕ್ರಮ ಮಾರಾಟ. ಇತ್ತ ಡ್ರಗ್ಸ್ ಹಾವಳಿ ಒಂದ್ ಕಡೆಯಾದ್ರೆ ಮತ್ತೊಂದ್ ಕಡೆ ಮನೆಯಲ್ಲಿಯೇ ನೋಟು ಪ್ರಿಂಟ್ ಮಾಡ್ತಾ ಇದ್ದ ಅಡ್ಡೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಬೆಂಗಳೂರಿನ ಕುಂಬಳಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯ ಕಣಮಿಣಿಗೆ ಬಳಿಯ ಮನೆಯೊಂದರಲ್ಲಿ ಕೋಟಾ ನೋಟು ತಯಾರು ಮಾಡ್ತಾ ಇದ್ದ ಬಗ್ಗೆ ಮಾಹಿತಿಯನ್ನ ಪಡೆದ ಸ್ಥಳೀಯ ಪೊಲೀಸರು ಖಚಿತ ಮಾಹಿತಿಯನ್ನ ಆಧರಿಸಿ ಆ ಮನೆಯ ಮೇಲೆ ದಾಳಿ ನಡೆಸಿದ್ರು. ಇದೇ ವೇಳೆ 1,60,000 ಮೌಲ್ಯದ ಕೋಟಾ ನೋಟು, ಒಂದು ಕಾರು ಹಾಗೂ ಲ್ಯಾಪ್ಟಾಪ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಮೈಸೂರು ಮೂಲದ ಅರವಿಂದ್ ಹಾಗೂ ಚೆನ್ನೈ ಮೂಲದ ವೆಂಕಟ್ ಸುಬ್ರಮಣಿ ಎಂಬುವವರನ್ನ ಬಂಧಿಸಿ ಕಂಬಿ ಹಿಂದೆ ತಳ್ಳಿದ್ದಾರೆ. ಸೌತ್ ವೆಸ್ಟ್ ಡಿವಿಷನ್ ಅಲ್ಲಿ 2 ಆರೋಪಿಯವರು ಇಂಟರ್ಸ್ಟೇಟ್ ಇವರು ಪ್ರಿಂಟಿಂಗ್ ಆಫ್ ಕೌಂಟರ್ಫೇಟ್ ನೋಟ್ಸ್ ಮಾಡ್ತಾ ಇದ್ರು. 500 ರೂಪಾಯಿ ವ್ಯಾಲ್ಯೂದು ಕೌಂಟರ್ಫೇಟ್ ನೋಟ್ಸ್ ಪ್ರಿಂಟ್ ಮಾಡ್ತಾ ಇದ್ರು. ಅದರದ್ದು ಗ್ಯಾಂಗ್ ಇವರು ಅರೆಸ್ಟ್ ಮಾಡಿದ್ದಾರೆ. ಒಬ್ಬ ಮೈಸೂರವರು, ಒಬ್ಬ ತಮಿಳುನಾಡು ಅವರು. ಇನ್ನೂ ಕೆಲವು ಮಾಹಿತಿ ಅವ್ರಿಗೆ ಬರ್ತಾ ಇದೆ. ಬಟ್ ಆಸ್ ಆಫ್ ನಾವು 3.2 lakh ವರ್ತದ್ದು ಎಲ್ಲ ಮೆಷಿನರಿ ಮತ್ತು ಕರೆನ್ಸಿ ಐಟಮ್ಸ್ ಸಿಕ್ಕಿದೆ. ಇನ್ನು ನಗರದಲ್ಲೇ ಹ್ಯಾಂಡ್ ಮೇಡ್ ಪಿಸ್ತೂಲ್ ಮಾರಾಟ ಮಾಡ್ತಾ ಇದ್ದ ಇಮ್ರಾನ್ ಎಂಬಾತನನ್ನ ಸಿಸಿಬಿ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ನಡೆಸಿದ್ರು. ಇದೇ ವೇಳೆ ಪಿಸ್ತೂಲ್ಗಳು ಮಧ್ಯಪ್ರದೇಶದಿಂದ ನಗರಕ್ಕೆ ಬರ್ತಾ ಇದೆ ಅನ್ನೋದು ಗೊತ್ತಾಗಿತ್ತು. ತನಿಖೆಯ ಬೆನ್ನತ್ತಿದ್ದ ಪೊಲೀಸರು ನೇರವಾಗಿ ಮಧ್ಯಪ್ರದೇಶದ ಇಂದೋರ್ಗೆ ಹೋಗಿದ್ರು. ಅಲ್ಲಿ ಜೆನ್ಸೀರ್ ಅಲಿಯಾಸ್ ಸರ್ದಾರ್ ಮನೆಯಲ್ಲೇ ಹ್ಯಾಂಡ್ ಮೇಡ್ ಪಿಸ್ತೂಲ್ ತಯಾರು ಮಾಡ್ತಾ ಇರೋದು ಪತ್ತೆಯಾಗಿತ್ತು. ಆರೋಪಿ ಮನೆ ಮೇಲೆ ದಾಳಿ ನಡೆಸಿದ ಪೊಲೀಸರು ಪಿಸ್ತೂಲ್ ತಯಾರು ಮಾಡ್ತಾ ಇದ್ದ ಜೆನ್ಸೀರ್ ಅಲಿಯಾಸ್ ಸರ್ದಾರ್ನನ್ನ ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ಬಂಧಿತನಿಂದ ಗನ್ಗೆ ಬಳಸ್ತಾ ಇದ್ದ ಭಾರಿ ಪ್ರಮಾಣದ ರಾ ಮೆಟೀರಿಯಲ್ಸ್ ಗಳನ್ನ ಕೂಡ ಸೀಸ್ ಮಾಡಿದ್ದಾರೆ. ಇಲ್ಲಿಗಲ್ ವೆಪನ್ಸ್ ಬೇರೆ ರಾಜ್ಯದಿಂದ ರಿಕವರಿ ಮಾಡಿ ಅವರು ತಂದಿದ್ರು. ಅದನ್ನು ಮೇನ್ ಆರೋಪಿ ಯಾರಿದು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು ಅದರ ಬಗ್ಗೆ ನಾವು ಕಂಟಿನ್ಯೂಸ್ ಸಿಸಿಬಿ ಟೀಮ್ ಅವರು ಮಾಹಿತಿ ಇಟ್ಕೊಂಡು ಮಧ್ಯಪ್ರದೇಶದಿಂದ ಧಾರ್ ಡಿಸ್ಟ್ರಿಕ್ಟ್ ಇಂದ ಒಬ್ಬ ಆರೋಪಿಗೆ ಅವರು ಅರೆಸ್ಟ್ ಮಾಡ್ಕೊಂಡಿದ್ದಾರೆ.
ಇಷ್ಟೇ ಅಲ್ಲದೆ ಶ್ರೀಗಂಧದ ಮರದ ತುಂಡುಗಳನ್ನು ಕೇರಳದಿಂದ ತಂದು ಬೆಂಗಳೂರಿನ ವಿವಿಧ ಕಡೆ ಮಾರಾಟ ಮಾಡ್ತಾ ಇದ್ದ ಗ್ಯಾಂಗ್ಗೂ ಸಿಸಿಬಿ ಶಾಕ್ ಕೊಟ್ಟಿದೆ. ಖಚಿತ ಮಾಹಿತಿ ಮೇರೆಗೆ ಅಧಿಕಾರಿಗಳು ದಾಳಿ ಮಾಡಿ 2 ಕಾರು ಬರೋಬ್ಬರಿ 82 ಕೆಜಿ ಶ್ರೀಗಂಧದ ಮರದ ತುಂಡುಗಳನ್ನು ವಶಕ್ಕೆ ಪಡೆದು 4 ಬಂಧಿಸಿದ್ದಾರೆ. ಒಟ್ಟಿನಲ್ಲಿ ಬೆಂಗಳೂರು ಪೊಲೀಸರ ಈ ಸರಣಿ ಕಾರ್ಯಾಚರಣೆಯನ್ನ ನೋಡಿದ್ರೆ ಕದಿಮರ ಎದೆಯಲ್ಲಿ ನಡುಕ ಹುಟ್ಟಿರೋದಂತೂ ಗ್ಯಾರಂಟಿ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.